ತಮ್ಮ ಪ್ರದೀಪ, ಈ ಹೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದು? ಇಲ್ಲ, ನಾ ಸ್ಟೇಷನ್ ಕಡೆ ಸ್ವಲ್ಪ ಕೆಲಸ ಬಾಳಿತ್ತು, ಅದಕ್ಕೆ ಲೇಟ್ ಆಯ್ತಾನ. ಹೋಗು, ಅತ್ತಿಗೆ ರೆಡಿಯಾಗಿದ್ದಾಳೆ ಎಂದು ನೋಡಿ ಬಾ. ಅತ್ತಿಗೆ ನಾನು ಸರ್ಪ್ರೈಸ್ ಕೊಡ್ತೀನಿ, ನೀನೇ ನೋಡು. ಅತ್ತಿಗೆ ಇವತ್ತು ಕುಬಸಲ್ಲವೇ ನೋಡ. ಅತ್ತಿಗೆ ಅತ್ತಿಗೆ ಇದೇನಮ್ಮ, ಅಲ್ಲಿ ನಿನ್ನ ಕುಬಸದ ಕಾರ್ಯಕ್ರಮಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ, ನೀವು ಇನ್ನೂ ರೆಡಿಯಾಗಿಲ್ವೇ? ಬನ್ನಿ. ಮರೆಯುತ್ತಾ ಈ ನಿನ್ನ ಕೈತನ್ನು ನಾನು ಹೇಗೆ ಮರೆಯಲಿ ಎತ್ತಿ? ನಿನಗೆ ನೇಣು ಹಾಕಿಕೊಳ್ಳುವಂತ ಪ್ರಸಂಗವಾದರೂ ಏನು ಬಂದಿತ್ತು ತಾಯಿ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಈ ತಪ್ಪಲಿ ಮಗನನ್ನು ಉಣಿಸಿ ತಿನ್ನಿಸಿ ಬೆಳೆಸಿದ ಕೈಗಳು ಇಂದು ಮಾಯವಾದುವಲ್ಲ ದೇವ, ಮಾಯವ. ತಂದೆ ಶಿವಲಿಂಗೇಶ, ನನ್ನ ಅತ್ತಿಗೆ ಕುಬಸದ ಕಾರ್ಯಕ್ರಮ ಇದೆ ಎಂದು ಓಡಾಡಿ ಬಂದರೆ ಎಂತ ಘಟನೆ ನಡೆದು ಹೋಯ್ತಲ್ಲಪ್ಪ ಇಲ್ಲಿ, ಎಂತ ಘಟನೆ ನಡೆದು. ನೀ ಬಸುರಿ ಹಂಗ ತಂದು ತಿಳಿದು ನಿನಗೆ ಹಣ್ಣು ಹಂಪಲ ತಂದಿರೋಣಮ್ಮ, ಇನ್ನಾರಿಗೆ ಕೊಡಲಮ್ಮ, ಹೇಳಮ್ಮ ಅತ್ತಿಗೆ ಮಾತನಾಡು. ಅತ್ತಿಗೆ ಮಾತನಾಡೋ ಅತ್ತಿಗೆ ಹೇಳಮ್ಮ, ಹೇಳು. ನಗತೈತೆ ದೈವ ಅಳುತ್ತೈತೆ ಜೀವ ಇಲ್ಲಿ, ನಗತೈತೆ ದೈವ ಅಳುತ್ತೈತೆ ಜೀವ ಇಲ್ಲಿ, ವಿಧಿಯ ತಕ್ಕಂಡು ವಿಧಿಯ ತಕ್ಕಂಡು. ನಗತೈತೆ ದೈವ ಅಳುತ್ತೈತೆ ಜೀವ ಇಲ್ಲಿ, ವಿಧಿಯ ತಕ್ಕಂಡು ಹೆತ್ತವಳನ್ನು ಮರೆಸುವಂತ ನನ್ನ ಕೈ ತುತ್ತನ್ನು ನಾನು ಹೇಗೆ ಮರೆಯಲಿ ತಾಯಿ, ಹೇಗೆ ಮರೆಯಲಿ? ಹೇ ದೇವ ಮಾರುತೇಜ, ಈ ನನ್ನ ಕುಟುಂಬ ಸಂತೋಷದಿಂದಿರುವುದು ನಿನಗೆ ಇಷ್ಟವಾಗಲಿಲ್ಲವೇ? ಹೇಳು.
ತಾಯಿ. ನನಗೆ ನೇಣು ಹಾಕಿಕೊಳ್ಳುವ ಪ್ರಸಂಗವಾದರೂ ಏನು ಬಂದಿತ್ತು ತಾಯಿ, ಏನು ಬಂದಿತ್ತು. ನಿನಗೆ ಸಾವು ಸಂಭವಿಸುವ ಮುನ್ನ ನಿನಗಾದ ಕಷ್ಟವನ್ನು ಒಮ್ಮೆಯಾದರೂ ನನ್ನ ಮುಂದೆ ಹೇಳ್ತಾರೆ. ನೀನು ಹುಲಿಯ ಹಾಲನ್ನುತ್ತ ಬೇಡಿದರೂ ಸಹ ತಂದು ಕೊಡುವಂತ ನಿನ್ನ ಮೈದನರಿಬ್ಬರು ಹುಲಿ ಅಂತಿದ್ದರು ಕೂಡ ನಿನ್ನನ್ನು ನಿನ್ನ ಜೀವನದಿಂದ ಉಳಿಸಲಾಗಲಿಲ್ಲ ತಾಯಿ, ಉಳಿಸಲಾಗಲಿಲ್ಲ. ಅತ್ತಿಗೆ ಈ ನಿನ್ನ ಮೈದನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣಾರ್ಧದಲ್ಲಿ ನೂರಾರು ರಾಣಿಗಳನ್ನು ಹಿಡಿದು ಅಮ್ಮ ತಾಯಿ ನಿನ್ನ ನೋವು ಏನಂತ ನನಗೆ ಹೇಳಿದರೆ ಅದಕ್ಕೆ ತೀವ್ರ ಉತ್ತರ ಕೊಡುತ್ತಿದ್ದೆ. ಅತ್ತಿಗೆ ಹೇಳು, ಇನ್ಯಾರಿಗೆ ನಾನು ಪರಮ ಪ್ರದೀಪ, ಯಾಕೆ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದು ಹಾಕತ್ತೀರು? ನಿಮ್ಮ ಅತ್ತಿಗೆಯ ಹೊಟ್ಟೆಯಿಂದ ನಮ್ಮ ಮನೆಯ ಕುಲಪುತ್ರ ಅಂದ್ರ ವಂಶೋಧರಕ್ಕೆ ಏನಾದ್ರು ಹೊರಗೆ ಬಂದಾನೇನರು, ಹೊರಗೆ ಬಂದು ಸತ್ತಾನೇನರು, ಯಾಕೆ ಮೈ ಮೇಲೆ ಬಿದ್ದು ಹಾಕತ್ತೀರು? ಬಾ ಬಂದಲ್ಲೋ ನನ್ನ ಬಂಗಾರದ ಅತ್ತಿಗೆನ. ಏನಪ್ಪ ನಿಮ್ಮ ಅತ್ತಿಗೆ? ಅಲ್ಲಪ್ಪ, ಆಕಿನ ಕೊಂದು ನಿಯತ್ತಾಯ್ಕು ಅಂದ್ರೆ ಆಕಿನ ಸಾಯಿಲ್ಲ ಇಲ್ಲ ಜೋಕಾಲಿ ಆಡತ್ತಿದ್ದಾಳನ್ನು, ಜೋಕಾಲಿ ಆಡತ್ತಾಳು. ಹೇಳ ನನ್ನ ಅತ್ತಿಗೆ ಯಾಕೆ ಕೊಂದೆ? ತಮ್ಮ, ಈ ಮಾತು ನನಗಾಗಿ, ಈ ಮಾತು ನಿನಗಾಗಿ ತೊತ್ತು ಮುತ್ತು ಕೊಟ್ಟ ಬೆಳೆಸಿದ ನನ್ನ ಅತ್ತಿಗೆಯನ್ನು ಕೊಂದೇಲೇ ನೀಚ. ಈ ಕೆಲಸ ಮಾಡಲು ನಿನಗೆ ಹೇಗೆ ಬತ್ತೋ ಮನಸ್ಸು? ಅಣ್ಣ ಒಂದು ಮನೆಯನ್ನ ಹಿರಿಯಣ್ಣ ಅಂತಾರೆ, ಆದರೆ ನೀ ಮಾಡಿದ ಏಷ ಕೃತ್ಯಗಾಗಿ ನಿನ್ನ ಮಗ ನೋಡಲು ನನಗೆ ನಾಚಿಕೆ ಆಗುತ್ತಿದ್ದಲೇ ಚಾಂಡಾಲ. ಸರಿ ಆಚೆ ನೀಚ. ಆಚೆಗೆ ಬರದ ಏನ್ ಮಾಡ್ತೈತೋ ತಮ್ಮ? ನಿರಪರಾಧಿ ಅಣ್ಣನಿಗೆ ಕೊಲೆಗಾರ ಅಂತ ಹೇಳ್ತಿದ್ಯಲ್ಲ. ಈ ಘನತೆ ಗಂಗವ್ವ ನಿಮ್ಮ ಅತ್ತಿಗೆನ ನಾನ ಕೊಂದನೆ ಅಂತ ಏಕರೂಪದಿಂದ ಹೇಳಕತ್ತಿಯಲ್ಲ. ಇದನ್ನು ಕೇಳಿ ನಗುವೇನು ಕೂಡ ನನಗೆ ಅಳುನು ಬರಾಕತ್ತೈತಿ ತಮ್ಮ, ಅಳುನು ಬರಾಕತ್ತೈತಿ. ನೀನು ಅವತ್ತೇ ನಮ್ಮ ಅತ್ತಿಗೆ ಬಸುರಿಯಾದ ಸುದ್ದಿ ತಿಳಿದು ಬಯಕ ಬುತ್ತಿ ತಂದ ದಿನ ನಿನ್ನ ಮತ್ತಿಗೆಗೆ ವಿಪರೀತವಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿರುವೆ ನೀನು. ಆವತ್ತೇ ನಿನ್ನ ಮೇಲೆ ನನಗೆ ಸಂಶಯ ಬಂದಿತ್ತು. ಕೊನೆಗೆ ಆ ನೀಚ ಕೆಲಸ ಮಾಡಿ ಬಿಟ್ಟಿಯಲ್ಲೋ ನೀಚ. ಹೇಳು, ನಮ್ಮ ಅತ್ತಿಗೆ ನಾ ಯಾಕೆ ಕೊಂದೆ? ಹೇಳದಿದ್ದರೆ ನಿನ್ನನ್ನು ಕತ್ತಿಗೆ ಸಾಯಿಸಿ ಬಿಡ್ತೀನಿ. ಸಾಯಿಸಪ್ಪ, ಸಾಯಿಸು, ಕೊತ್ತಿಗೆ ಹಿಚಿಕೆ ಸಾಯಿಸು. ಯಾಕಂದ್ರೆ ನಿಮ್ಮ ಅಜ್ಜಿ ನಾನು ಹಣ ಸಾಯಿಸೇನೆ, ನಾಡಾನೇನು ಹಾಕೇನಿ. ನಾ ಸಾಯಿಸಿಲ್ಲ ಅಂದ್ರೆ ಈಗ ನೀವು ನನ್ನನ್ನು ಬಿಡ್ತೀರೇನ? ಈಗ ನಾನು ಹುಡುಗ ಸ್ವಚ್ಛಾಗಿ ನಿಂತರು, ನಾನು ಸ್ವಚ್ಛಾಗಿ ನಿಂತಾರೆ. ಬಯ್ಯೋ ಹೊಡಿಬಾರ್ದು, ನಾನು ಸಾಯಿಸ್ಬಾರ್ದು, ಏನು ಅದಮ್ಮ, ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮುಂದೆ ನಾನ ಕೊಂದ ನೀ ನನ್ನ ಹೊಡ್ರಿ ಅಂತ ನಾಟಕ ಮಾಡ್ತಲೇ ನೀಚ. ಹೇಳು, ಹೇಳ ನನ್ನ ಅತ್ತಿಗೆಯನ್ನು ಯಾಕೆ ಕೊಂದೆ? ಹೊಡೆಯೋ ತಮ್ಮ ಹೊಡೆ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆ. ಯಾಕಂದ್ರ ನೀ ಕಾಕಿ ಅರಿಬಿ ಹಾಕಿದ ಪೊಲೀಸ್ ಅಧಿಕಾರಿ ದೀಪ. ನೀವು ಕರುಣೆ ಅನ್ನೋದು ನಿಮಗೆ ಬದಲಾಯಿಲ್ಲ. ಯಾಕಂದ್ರ ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರದ ಹಂಗಂತ ಮಾತು ಕೊಟ್ಟಿರ್ತೀರಪ್ಪ. ಹೊಡೆಯೋ ನನ್ನ ಹೊಡೆಯೇ. ಮಾಡುವ ಎಲ್ಲ ಹೇಸಿ ಕೆಲಸವನ್ನು ಮಾಡಿ ಈಗ ನನಗೆ ಬುದ್ಧಿವಾದ ಹೇಳಕ್ ಬರ್ತೇನಲ್ಲೇ ಅದಮ್ಮ. ಹಿರಿಯಣ್ಣ ಅಂದ್ರೆ ನಾವು ದೇವರ ಸಮಾನ ಅಂತ ತಿಳ್ಕೊಂಡಿದ್ವಿ, ಆದ್ರೆ ನೀನು ಇಂಥ ಹೇಸಿ ಕೆಲಸ ಮಾಡ್ತೀಯ ಅಂತ ನಾವು ಯಾವತ್ತೂ ತಿಳ್ಕೊಂಡಿದ್ವಿ. ನಮ್ಮ ಅತ್ತಿಗೆ ಬಸುರಿಯಾದ ಸುದ್ದಿ ತಿಳಿದು ಇಡೀ ಊರೇ ಸಂತೋಷ ಪಡುತ್ತಿರುವಾಗ ಆವತ್ತು ನೀನೇಕೆ ತಡವರಿಸಿ ಮಾತನಾಡುತ್ತಿರು? ಹೇಳೋ ಅದಮ್ಮ.
ಹಸುರಾಗಿ ಹಾಳದನ್ನು ಸುದ್ದಿ ಕೇಳಿದಾಗಿನಿಂದ ನನ್ನ ಮನೆ ಕಸುನ ಹೋಗೈತು ತಮ್ಮ, ನನ್ನ ಮೇಯನ ಕಸುನ ಹೋಗೈತಿ. ಹೊಡಿಬೇಡ ತಮ್ಮ, ಹೊಡಿಬೇಡ. ಹೊಡೆಯುವುದಷ್ಟೇ ಏತಕ್ಕೋ, ಈ ನನ್ನ ದೇವರಂತ ಅತ್ತಿಗೆ ಜೋಡಿ ಸೇರಿಸಿ ನಿನ್ನನ್ನು ಸಾಯಿಸಿ ಬಿಡ್ತೀನಿ. ಸತಿ ಸಾವಿತ್ರಿ ಅಂತ ನಮ್ಮ ಅತ್ತಿಗೆನ ಇನ್ನು ನಾವು ಎಲ್ಲಿ ಹುಡ್ಕೊಳಲೇ ತಮ್ಮ, ಎಲ್ಲಿ ಹುಡ್ಕೋಣ? ಕ್ಷಮಿಸಿಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಮಾಸತಿ ಅನ್ಸುಯಾಳ ಅಂತ, ಮಾಸತಿ ಮಂಡೋದರಿ ಅಂತ, ಈ ಗಾತಿ ಗಂಗವ್ವ ಅಂದರ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಗೆ ಬಸರಾಗಿ ಹೆಸರಾದ ಈ ನನ್ನ ಹೆಂಡತಿ ಅಂದ್ರ ಈ ಗಣತಿ ಗಂಗವ್ನ ಕೊಂದದ್ದು ನಂದು ಬಹಳ ದೊಡ್ಡ ತಪ್ಪಾಗೈತ್ರೋ, ಬಹಳ ದೊಡ್ಡ ತಪ್ಪಾಗೈತಿ. ಹೊಡಿರೋ ಹೊಡಿರಿ, ಹೊಡೆದ ನಾನು ಸಾಯಿಸ್ರೋ, ನಿಮ್ ಕಾಲಿಗೆ ಬರ್ತನೋ. ನಾಚಿಗೆಟ್ಟವನೇ ಸರಿ ಆಚೆ ನೀಚ. ನನ್ನ ಅತ್ತಿಗೆಯನ್ನು ಕೊಂದ ಅಪವಿತ್ರವಾದ ನಿನ್ನ ಕೈಗಳಿಂದ ಪವಿತ್ರವಾದ ನನ್ನ ಪಾದ ಮುಟ್ಟಬೇಡ. ಸರಿಯಾಚೆ ನೀಚ, ನಡೆ ಈ ನನ್ನ ಮನೆಯಿಂದ. ಬಲರಾಮ, ಪ್ರದೀಪ, ಯಾಕ್ರೋ ಏನಾಗಿದೆ? ಯಾಕೆ ಅಳಕತ್ತೀರಿ? ನೀವೆಲ್ಲ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಅಕ್ಕ ಯಾಕೆ ಆ ರೀತಿ ಮಲ್ಕೊಂಡಿದ್ದಾಳೆ? ಗರ್ಭವತಿಯಾದ ನಿಮ್ಮ ಅಕ್ಕನನ್ನ ಕೊಂದಿದ್ದಾನೆ ಈ ನಿನ್ನ ಮಾವ. ನನ್ನ ತಂಗಿಯನ್ನು ಕೊಂದಿರುವನೆ. ಅಕ್ಕ, ಬಸುರಿಯಾಗಿ ತವರಿನ ಸೀರೆಯನ್ನ ಉಟ್ಕೊಂಡು ಶ್ರೀಮಂತ ಕಾರ್ಯಕ್ಕೆ ಕುಳಿತುಕೊಳ್ಬೇಕ ನೀನು ಸತ್ತು ಹೋದ್ಯಾ? ಹೇಳಕ್ಕ, ಹೇಳಕ್ಕ, ಹೇಳ್ತೇಳು. ಮಾಮ, ನೀನು ಕುಂತು ನನ್ನ ತಂಗಿಯನ್ನು ಕೊಲ್ಲುವಂತ ಏಸಿ ಕೆಲಸ ಏಕೆ ಮಾಡಿದೆ ಮಾಮ? ಏಕೆ ಮಾಡಿದೆ? ಏನು ಮಾಡಿದಳು ಮಾಮ? ಏನು ಮಾಡಿದಳು? ಇವತ್ತೊಂದ ಶಾಂತ ಗೌಡರಿಗೆ ಪಟ್ಟು ಮಾತು ನೀನು ಉಳಿಸಿಕೊಳ್ಳಲಿಲ್ಲ ಮಾಮ, ಉಳಿಸಿಕೊಳ್ಳಲಿಲ್ಲ, ಉಳಿಸಿಕೊಳ್ಳಲಿಲ್ಲ. ಮೂರ್ಖನಾಗಿ ಈ ಕೆಲಸ ಏಕೆ ಮಾಡಿದಳು ಮಾಮ? ಏಕೆ ಮಾಡಿದೆ? ನನ್ನಕ್ಕ ಬದುರಿಯಾಗಿದ್ದು ನಿನಗೆ ಇಷ್ಟವಿರಲಿಲ್ಲವೋ ಮಾಮ? ಇಷ್ಟವಿರಲಿಲ್ಲವೇ? ಹಾಗಾದರೆ ಗರ್ಭಪಾತ ಮಾಡಿಸಬೇಕಿತ್ತು ಮಾಮ, ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಅರೆ ಹುಚ್ಚನಾಗಿ ನನ್ನ ತಂಗಿಯನ್ನು ಕೊಂದಿರುವಲ್ಲೇ ಮಾಮ. ನನ್ನ ತವರಿನ ಸಿರಿ ಕೊಂದಲ್ಲೋ ಮಾಮ, ನನ್ನ ತವರಿನ ಸಿರಿ ಕೊಂದಲ್ಲೋ. ಮಾವ, ಬಾಯಿ ತುಂಬಾ ನನ್ನ ಹೆಂಡತಿ ಸತಿ ಸಾವಿತ್ರಿ ಇದ್ದ ಹಾಗೆ, ಶ್ರೀರಾಮನ ಸತಿ ಸೀತಾ ಇದ್ದ ಹಾಗೆ ಅಂತ ಬಾಯಿ ತುಂಬಾ ಹೇಳ್ತಿದ್ದೆಲ್ಲೋ ಮಾವ. ಇಂಥ ಕೆಟ್ಟ ವಿಚಾರ ನಿನ್ನ ತಲೆಗೆ ಹಾಕಬಾರ್ದು ಮಾವ. ಶಾಂತಿಗೌಡನ ವಂಶನೂ ಹಾಳಾಗೋಯ್ತು, ವಾಲಿಕರದ ವಂಶದ ಕುಡಿನೂ ಸತ್ತು ಹೋಯ್ತು. ಹೇಳ್ ಮಾವ, ಇಷ್ಟಕ್ಕೆಲ್ಲ ಯಾರ ಕಾರಣ? ಇದೆಲ್ಲಕ್ಕೆ ಯಾರ ಸ್ಥಿತಿ? ಹೇಳ್ ಮಾವ, ಮಾತಾಡೋ. ಮಾತಾಡ್ರಿ ಅವ್ವ, ಮಾತಾಡ್ರಿ. ಗೋಳಿ ಬಿದ್ದಾಗ ಆಳಿಗೊಂತಲ್ಲಿ ಹೊಡಿದು ಸಹಜನ ಐತಿ. ಸತಿ ಸಾವಿತ್ರಿ, ಗಣತಿ ಗಂಗವ್ವನಂತ ಇವರ ಅತ್ತಿಗೆಯನ್ನು ಕೊಂದುದು ನನಗೆ ಬಹಳ ದೊಡ್ಡ ತಪ್ಪಾಗೈತೆವ್ವ. ಆ ಸಾಹುಕಾರನ ಸಂಪತ್ತು ತಿಂದು ತಂದಿತ್ತು ನನಗ ವಾಪತ್ತು. ಆ ಶಾಂತ ಗೌಡರಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮನ ಜನ್ಮಕ್ಕೆ. ಹಲೋ ಪಿಸಿ, ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಸ್ವಲ್ಪ ಜಗಳವಾಗಿದೆ ನೋಡು. ಆತ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದರೆ
ಅವನನ್ನು ಎಳೆದುಕೊಂಡು ಸ್ಟೇಷನ್ಗೆ ಬಾ, ನಾನು ಅಲ್ಲಿ ಬರ್ತೀನಿ. ಅಳಿಯಂದಿರೆ, ಹೋದ ಜೀವ ಮರಳಿ ಬರುವುದಿಲ್ಲ. ಇದೀಗ ತಂದ ತವರಿನ ಸೀರೆಯನ್ನು ಇವಳ ಕೊನೆ ಸೀರೆ ಆಗಲಿ ಅಳಿಯಂದಿರೆ, ಇವಳ ಕೊನೆ ಸೀರೆ ಆಗಲಿ. ನಡೀರಿ, ಇವಳ ಅಂತಿಮ ಸಂಸ್ಕಾರ ಬೇಗ ಮಾಡಿ ಮುಗಿಸೋಣ, ಬೇಗ ಮಾಡಿ ಮುಗಿಸೋಣ. ಕೊಡಿಸೋ ಸೀರೆ ಮದುವೆ ನಾನು ತಾಯಿ ಮುಡಿಸೋ ಸೀರೆ ತಾಯಿಯಾಗುವರೆಗೂ ಗಂಡ ಕೊಡಿಸೋ ಸೀರೆ ಗಂಡ ಹೋಗುವರೆಗೂ ಗಂಡ ಕೊಡಿಸೋ ಸೀರೆ ಇರುವವರೆಗೂ. ಸವಿತಾ, ಅದೇ ನಮ್ಮ ಚೀಟಿ. ನೋಡು, ಚೀಟಿಯಲ್ಲಿರುವ ವಿಷಯ ಆಮೇಲೆ ಓದಿದ್ರಾಯ್ತು. ಬನ್ನಿ, ಮೊದಲು ಅಕ್ಕನ ಶವಸಂಸ್ಕಾರ ಮಾಡೋಣ. ಎಲ್ಲ ಇರ್ಲಿ ಸವಿತಾ, ಮೊದಲು ಆ ಚೀಟಿಯಲ್ಲಿ ಏನಿದೆ ಓದಿ ಹೇಳು. ಸವಿತಕ್ಕ, ನನ್ನ ಅತ್ತಿಗೆಯನ್ನು ಕಳೆದುಕೊಂಡ ದುಃಖ ನನಗೆ ತಡೆಯಲಾಗ್ತಿಲ್ಲವಲ್ಲ ಅಕ್ಕ, ತಡೆಯಲಾಗ್ತಿಲ್ಲ. ಮೊದಲು ಆ ಚೀಟಿಯಲ್ಲಿ ಏನಿದೆ ನೋಡಕ್ಕ, ಅದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡ್ತಾ ಹೋಗುತ್ತೇನೆ, ಬೇಗ ಹೇಳಮ್ಮ. ನನ್ನ ಮೇಲೆ ವಿಶ್ವಾಸವಿರಲಿ, ನಂಬಿಕೆ ಇರಲಿ. ಬನ್ನಿ, ಮೊದಲು ಅಕ್ಕನ ಶವ ಸಂಸ್ಕಾರ ಮಾಡಿ. ಭೂಮಿ ಎದುರು